ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ತಾಲೂಕು ಆಸ್ಪತ್ರೆಯಲ್ಲಿ 4 ದಿನಗಳಿಂದ ಎಕ್ಸ್ರೇ ಘಟಕ ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ಗೊತ್ತಾ? ಬೀದರ್ ಜಿಲ್ಲೆಯ ಔರಾದ ತಾಲೂಕು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಘಟಕ ಕೆಲಸ ಮಾಡ್ತಾ ಇಲ್ಲ. ತಾಂತ್ರಿಕ ಕಾರಣವನ್ನ ನೀಡಿ ಎಕ್ಸ್ರೇ ಘಟಕಕ್ಕೆ ಬೀಗವನ್ನ ಜಡಿದಿದ್ದಾರೆ ಸಿಬ್ಬಂದಿಗಳು. ಎಕ್ಸ್ರೇ ಮಾಡಿಸಲು ಬಂದ ರೋಗಿಗಳು ಔರಾದ್ನಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಈ ರೀತಿ ಸಮಸ್ಯೆ ಇದ್ರೆ ಆಸ್ಪತ್ರೆ ಆದ್ರೆ ಯಾಕೆ ಬೇಕು ನಮಗೆ ಅಂತ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗಡೆ ಎಕ್ಸ್ರೇ ಮಾಡಿಸಲು ಹೋದ್ರೆ 2-3 ಸಾವಿರ ಖರ್ಚಾಗುತ್ತೆ. ಆಸ್ಪತ್ರೆಗೆ ಬರುವ ಬಡ ರೋಗಿಗಳು 2-3 ಸಾವಿರ ಹಣವನ್ನ ಎಲ್ಲಿಂದ ತರಬೇಕು? 4 ದಿನಗಳಿಂದ ಬಂದಾಗಿರುವಂತ ಈ ಎಕ್ಸ್ರೇ ಘಟಕ ಇನ್ನು 4-5 ದಿನನೂ ಬಂದಿರುತ್ತಂತೆ. ಈ ರೀತಿ ಸಮಸ್ಯೆ ಔರಾದ ತಾಲೂಕು ಆಸ್ಪತ್ರೆಯಲ್ಲಿ ಇದು ಇವತ್ತು ನಿನ್ನೆದಲ್ಲ, ಈ ರೀತಿ ಕಂಟಿನ್ಯೂಸ್ ಆಗಾಗ ಆಗ್ತಾನೆ ಇರುತ್ತೆ. ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿ ಸಲ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಇದ್ದೇ ಇರುತ್ತೆ. ಬಡ ರೋಗಿಗಳಿಗೆ ಸಹಾಯವಾಗದ ಸರ್ಕಾರಿ ತಾಲೂಕು ಆಸ್ಪತ್ರೆ ಯಾಕೆ ಬೇಕು ನಮಗೆ ಈ ಆಸ್ಪತ್ರೆನೇ ಬೇಡ ಅಂತ ರೋಗಿಗಳ ಕಿಡಿಕಾರ್ತಾ ಇದ್ದಾರೆ. ಈ ರೀತಿ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳನ್ನ ಅಮಾನತು ಇಲ್ವೇ ವರ್ಗಾವಣೆ ಮಾಡಲು ಅವರು ಮನವಿಯನ್ನ ಮಾಡ್ತಿದ್ದಾರೆ. ನೋಡಿ, ಔರಾದ ತಾಲೂಕು ಆಸ್ಪತ್ರೆಗೆ ಸುತ್ತಮುತ್ತಲಿನ ಒಂದು 50 ಹಳ್ಳಿಯ ಜನರು ಆ ತಾಲೂಕು ಆಸ್ಪತ್ರೆಯನ್ನ ನಂಬಿಕೊಂಡು ಬರ್ತಾರೆ. ಯಾಕಂದ್ರೆ ಈಗ ಸ್ವತಃ ನಾನು ಕೂಡ ಔರಾದ್ನವನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಗೊತ್ತಿದೆ. ಔರಾದ ತಾಲೂಕು ಆಸ್ಪತ್ರೆಗೆ ಬರುವವರು ಯಾರು ಕೂಡ ರಾಜಕಾರಣಿಯ ಮಕ್ಕಳಲ್ಲ, ಯಾರು ಕೂಡ ಸರ್ಕಾರಿ ಆಫೀಸರ್ಸ್ಗಳ ಮಕ್ಕಳಲ್ಲ, ಯಾರು ಕೂಡ ಶಾಸಕರು ಮತ್ತೆ ಸಚಿವರು ಮತ್ತೆ MP ಅವ್ರ ಮಕ್ಕಳು ಯಾರು ಬರಲ್ಲ. ಅಲ್ಲಿ ಬರೋರು ಯಾರು ಗೊತ್ತಾ? ಕೂಲಿ ಕೆಲಸ ಮಾಡುವಂಥವ್ರು, ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು, ರೈತರು, ಬಡವರು, ಅವ್ರು ಮಾತ್ರ ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿ ಎಕ್ಸ್ರೇ ತೆಗಿಸ್ಬೇಕು, ಏನೋ ನೋವಿರುತ್ತೆ, ಏನೋ ಪೇನ್ ಇರುತ್ತೆ, ಏನೋ ಬ್ಯಾಕಲ್ಲಿ ಪೇನ್ ಇರುತ್ತೆ, ಏನೋ ಒಂದು ತೊಂದರೆ ಇರುತ್ತೆ, ಎಕ್ಸ್ರೇ ತೆಗೆಸ್ಕೊಂಡ್ರೆ ಅದಕ್ಕೆ ಏನೋ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಆಸೆಯನ್ನ ಇಟ್ಟುಕೊಂಡು ಬಕ್ಕ ಪಕ್ಷಿಯಂತೆ ಈ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಆ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಷೀನ್ ಇಲ್ಲ ಅಂದ್ರೆ ನೋಡಿ ಎಂತಹ ನಾಚಿಕೆ ಗೇಡಿನ ಸಂಗತಿ. ಶಾಸಕ ಪ್ರಭು ಚವ್ಹಾಣ್ ಅವರು ಸತತವಾಗಿ 4 ಬಾರಿ ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಆದ್ರೆ ಇಂದಿಗೂ ಕೂಡ ಔರಾದ್ ತಾಲೂಕು ಆಸ್ಪತ್ರೆಯಲ್ಲಿ ಶಾಶ್ವತವಾದಂತ ಎಕ್ಸ್ರೇ ಘಟಕ ಇಲ್ಲ ಅಂದ್ರೆ ಇದೇ ಅಭಿವೃದ್ಧಿ. ನೋಡ್ರಿ, ಹೊಡ್ರಿ ಚಪ್ಪಾಳೆ. ಈಗ ಚಪ್ಪಾಳೆ ಹೊಡಿಬೇಕೀಗ ನಾವೆಲ್ಲರೂ. ಒಂದು ತಾಲೂಕು ಆಸ್ಪತ್ರೆ, ತಾಲೂಕು ಮಟ್ಟದ ಆಸ್ಪತ್ರೆ, ಔರಾದ ತಾಲೂಕು ಎಲ್ಲಿಗೆ ಹೋಗಿದೀಯ ಅಪ್ಪ ಅಂತ ಮನೆಯಲ್ಲಿ ಕೇಳಿದ್ರೆ ಔರಾದ್ ಆಸ್ಪತ್ರೆಗೆ ಹೋಗಿದ್ದೀನಿ, ಔರಾದ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲಾಸ್ಟ್ ಟೈಮ್ ಸುದ್ದಿ ಮಾಡಿದಾಗ ಮೆಡಿಸಿನ್ಸ್ ಗಳು ಸಿಕ್ಕಿಲ್ಲ, ಈಗ ಎಕ್ಸ್ರೇ ಘಟಕ ಇಲ್ಲ. ಮತ್ತೆ ಅಲ್ಲಿ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಸಮಸ್ಯೆ ಇದೆಯೋ ಅದು ಆ ದೇವರೇ ಬಲ್ರು. ಈಗಿಂದ ನಾವು ನಮ್ಮ ತಂಡ ಆ ಆಸ್ಪತ್ರೆಗೆ ನಾಳೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಸಮಸ್ಯೆ, ಅಲ್ಲಿ ರೋಗಿಗಳು ಅನುಭವಿಸುತ್ತಿರುವ ನೋವೇನು ಅನ್ನೋದನ್ನ ಇಡೀ ಜಿಲ್ಲೆಯ ಜನರಿಗೆ ತೋರಿಸುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ. ಯಾಕಂದ್ರೆ ಔರಾದ್ ತಾಲೂಕು ಆಸ್ಪತ್ರೆಗೆ ಬರುವವರು ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ, ಆಸ್ಪತ್ರೆಗೆ ಬರುವವರು ಯಾರು ಕೂಡ ಶ್ರೀಮಂತರಲ್ಲ, ಯಾರು ಕೂಡ ಗರ್ಭ ಶ್ರೀಮಂತರಲ್ಲ. ಔರಾದ್ ತಾಲೂಕು ಆಸ್ಪತ್ರೆಗೆ ಬರುವವರು ತಾಂಡಾದ ಬಡ ಜನರು, ಹಳ್ಳಿಗಳ ಬಡ ಕೂಲಿ ಕಾರ್ಮಿಕರು. ಈ ಚಿಂತಾಕಿ ಸೈಡ್ ಇಂದ, ದಾಬ್ಕಾ ಸೈಡ್ ಇಂದ, ಕಮಲ್ ನಗರ್ ಕಡೆಯಿಂದ ಎಲ್ಲ ಬರ್ತಾರ್ರಿ. ಸೌಜನ್ಯಕ್ಕಾದ್ರೂ ಸ್ವಲ್ಪ ರೋಗಿಗಳಿಗೆ ಏನು ಸವಲತ್ತು ಬೇಕು ಅದನ್ನ ಒದಗಿಸ್ಲಿಕ್ಕಾಗಿಲ್ಲ ಅಂದ್ರೆ ಈ ಸರ್ಕಾರಿ ನೌಕರಿಗಳು ಯಾತಕ್ರಿ ನಿಮಗೆ? ಈ ಸರ್ಕಾರಿ ನೌಕರಿ ಮಾಡೋ ಬದಲು ನಿಮ್ದು ಈಗ ಹೆಂಗಾದ್ರೂ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಹಾಕೊಂಡಿರ, ಆ ಕಡೆ ಹೋಗಿ ಬೇರೆ ಯಾರಿಗಾದ್ರೂ ಅವಕಾಶ ಕೊಡಿ, ಅವರಾದ್ರೂ ಕೆಲಸ ಮಾಡ್ತಾರೆ. ಸರ್ಕಾರಿ ಸಂಬಳ ತಗೊಂತೀರಿ, ಜನರ ತೆರಿಗೆ ಹಣದಲ್ಲಿ ಲಕ್ಷ ಸಂಬಳ ತಗೊಂತೀರಿ. ಸಂಬಳ ತಗೊಳ್ಳೋ ನೀವು ಕನಿಷ್ಠ ಸೌಜನ್ಯ, ನಾಚಿಕೆ ಏನಾದ್ರೂ ಇದೆ ಏನ್ರಿ? ಬಂದಂತ ದಾಬ್ಕಾ, ಕಮಲ್ ನಗರ್ ಸೈಡ್ ಇಂದ ಬಂದಂತ ರೋಗಿಗಳು ದಿನವಿಡೀ ಕುತ್ಕೊಂಡು ನಮ್ಗೆ ಎಕ್ಸ್ರೇ ಮಾಡಿಸ್ತಾರೆ ಅಂತ ಎಕ್ಸ್ರೇ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಕುತ್ಕೊಂಡ್ರ ಪರಿಸ್ಥಿತಿ ಏನಾಗ್ಬೇಕು? ಒಂದ್ ದಿನದ ಕೂಲಿ ಯಾರ್ರೀ ಕೊಡ್ತಾರೆ? ಅವ್ರು ಅಷ್ಟೊಂದು ಶ್ರೀಮಂತರ ಆದ್ರೆ ನಿಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಯಾಕ್ರಿ ಬರ್ತಾರೆ? ಒಂದಿನ ಯಾರ್ದಾದ್ರೂ ಹೊಲಕ್ಕೆ ಹೋಗಿ ಕೂಲಿಗೆ ಹೋದ್ರೆ 500 ರಿಂದ 600 ರೂಪಾಯಿ ಕೂಲಿ ಕೊಡ್ತಾರೆ.
ಆ ಕೂಲಿಯನ್ನ ಬದಿಗಿಟ್ಟು ನನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಸರ್ಕಾರಿ ಆಸ್ಪತ್ರೆಗೆ ಎಕ್ಸ್ರೇ ಮಾಡಿಸ್ಕೊಳ್ಳಕ್ ಬಂದಾಗ ಅಲ್ಲಿ ಎಕ್ಸ್ರೇ ಮಷೀನೇ ಇಲ್ಲ ಅಂದ್ರೆ ಅದನ್ನ ನೋಡಿ ಆತ ಬೀದರ್ಗೆ ಹೋಗ್ಬೇಕಾ ಅಥವಾ ವಾಪಸ್ ಊರಿಗೆ ಹೋಗ್ಬೇಕಾ? ವಾಪಸ್ ಊರಿಗೆ ಹೋದ್ರೆ ಒಂದಿಂದು ಕೂಲಿ ಹೋಯ್ತು, ಬೀದರ್ಗೆ ಹೋದ್ರೆ ಬಂದು ಕ್ಯೂ ಗಟ್ಟಬೇಕು. ಈ ಬ್ರಿಮ್ಸ್ ಆಸ್ಪತ್ರೆ ಅದಕ್ಕಿಂತಲೂ ಹದಗೆಟ್ಟಿದ್ದು. ಹಾಗಿದ್ರೆ ಬಡ ರೋಗಿಗಳು ಬೀದರ್ ಜಿಲ್ಲೆಯಲ್ಲಿ ಎಲ್ಲಿಗೆ ಹೋಗ್ಬೇಕ್ರಿ ಸಾಹೇಬ್ರೆ? MP ಸಾಹೇಬ್ರೆ, MLAಗಳೇ, ಮಿನಿಸ್ಟರ್ ಸಾಹೇಬ್ರೆ, ಎಲ್ಲಿಗೆ ಹೋಗ್ಬೇಕು ಬೀದರ್ ಜಿಲ್ಲೆಯ ಬಡ ಜನರು? ಬೀದರ್ ಜಿಲ್ಲೆಯ ಬಡ ಜನರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿಕ್ಕೆ ಇಷ್ಟು ಜನಪ್ರತಿನಿಧಿಗಳಿಂದ ಸಾಧ್ಯವಾಗ್ತಿಲ್ಲ ಅಂದ್ರೆ ಇದು ನಾಚಿಕೆ ಗೇಡಿನ ಸಂಗತಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿಯೂ ಅದೇ ರಾದಂತ, ತಾಲೂಕು ಆಸ್ಪತ್ರೆಗಳಲ್ಲಿ ಅದೇ ಕತೆ, ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಡಾಕ್ಟರ್ಸ್ಗಳೇ ಹೋಗಲ್ಲ. ಹೀಗಿದ್ರೆ ಬೀದರ್ ಜಿಲ್ಲೆಯ ಬಡ ಜನರು ಎಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು? ಅವ್ರು ರೋಡಲ್ಲೇ ಸಾಯ್ಬೇಕಾ? ಹಾಗಿದ್ರೆ ಯಾವ ವ್ಯವಸ್ಥೆ ರೀ ಇದು? ಬಡ ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲವೂ ಗೊತ್ತಿದೆ, ಆದ್ರೂ ಕೂಡ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಅಂದ್ರೆ ಜನರೇ ಅರ್ಥ ಮಾಡ್ಕೊಳ್ಬೇಕು ನೀವು ಆಯ್ಕೆ ಮಾಡಿದವರಿಗೆ ಎಂಥ ಮನಸ್ಸಿದೆ ಅಂತ. ಜಿಲ್ಲೆಯಲ್ಲಿ ಬಹುತೇಕ ಅರ್ಧದಷ್ಟು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಡಾಕ್ಟರ್ಗಳು ಕರೆಕ್ಟ್ ಟೈಮಿಗೆ ಹೋಗಲ್ಲ. ತಾಲೂಕು ಆಸ್ಪತ್ರೆಗಳಲ್ಲಿ ಮಷಿನರೀಸ್ಗಳು ಕರೆಕ್ಟ್ ಇಲ್ಲ. ಏನಾರ ಆದ್ರೆ ಬ್ರಿಮ್ಸ್ಗೆ ಬರ್ತಾರೆ, ಬ್ರಿಮ್ಸ್ ಅಲ್ಲಿ ಅವ್ರು ಸಂಬಳ ಆಗಿಲ್ಲ ಅಂತ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ. ಸಂಬಳ ಯಾರು ಸರಿಯಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಟಾರ್ಚರ್ ಮಾಡ್ತಾರಂತೆ. ಇಲ್ಲ ಅಂದ್ರೆ ಅಲ್ಲಿ ಮಷಿನ್ಸ್ಗಳು ಇರಲ್ಲ, ಬೇರೆ ಯಾರೋ ಡೈರೆಕ್ಟರ್ ಅಂತೆ ಅವರು ಸಸ್ಪೆಂಡ್ ಆದ್ರಂತೆ, ಅವ್ರಿಗೆ ಅಮಾನತ್ ಮಾಡಿದ್ರಂತೆ, ಅವ್ರ ಮೇಲೆ ತನಿಖೆ ಅಂತೆ, ಇದು ಅಂತೆ. ಹಂಗಿದ್ರೆ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದವರು ಬಡವರೆಲ್ಲ ಸಾಯ್ಬೇಕಾ? ಹಾಗಿದ್ರೆ ಬೀದರ್ ಜಿಲ್ಲೆಯಲ್ಲಿ ಬಡವರಿಗೆ ಒಳ್ಳೆ ಆರೋಗ್ಯ ಶಿಬಿರಗಳಿಲ್ಲ. ಹಾಗಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಸರ್ಕಾರ ಏನ್ ಕೊಡ್ತಾ ಇದೆ ಬೀದರ್ ಜಿಲ್ಲೆಯ ಜನರಿಗೆ? ಅಂದ್ರೆ ಬಡವರು ನೀವು ಆರೋಗ್ಯವಾಗಿರ್ಬೇಡ್ರಿ, ಅನಾರೋಗ್ಯರಾಗಿರ್ರಿ ಅಂತ ಹೇಳ್ತಾ ಇದ್ದೀರಾ? ಏನನ್ನ ತೋರಿಸ್ಲಿಕ್ಕೆ ಹೊರಟಿದ್ದೀರಾ? ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಜಿಲ್ಲೆಯ ಜನರಿಗೆ ಏನನ್ನ ತೋರಿಸ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಔರಾದ್ ತಾಲೂಕು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಷಿನ್ ವರ್ಕ್ ಆಗಲ್ಲ, 4-5 ದಿನಗಳಿಂದ ವರ್ಕ್ ಆಗ್ತಾ ಇಲ್ಲ, ಮುಂದೇನು 4-5 ದಿನಗಳ ತನಕ ವರ್ಕ್ ಆಗಲ್ಲ ಅಂದ್ರೆ ಆ ಆಸ್ಪತ್ರೆ ಇಟ್ಟಿದ್ದಾದ್ರೆ ಯಾವ ಪುರುಷಾರ್ಥಕ್ಕೆ? ಆ ಆಸ್ಪತ್ರೆ ಅಷ್ಟು ಕೋಟಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದು ಯಾವ ಪುರುಷಾರ್ಥಕ್ಕೆ? ಅಲ್ಲಿರೋ ಟೆಕ್ನಿಷಿಯನ್ಸ್ ಗಳಿಗೆ ಸ್ಯಾಲರಿ ಕೊಡ್ತಾ ಇರೋದು ಯಾಕೆ? ಅಲ್ಲಿರೋ ಡಾಕ್ಟರ್ ಗಳಿಗೆ ಸ್ಯಾಲರಿ ಯಾಕ್ರಿ ಕೊಡ್ಬೇಕು? ಬಡ ಜನರ ತೆರಿಗೆ ಹಣದಲ್ಲಿ ಇವರಿಗೆಲ್ಲ ಸ್ಯಾಲರಿ ಯಾಕ್ರಿ ಕೊಡ್ಬೇಕು? ಜನರ ಸೇವೆಗೆ ಬಂದಂತ ನೀವು ಜನಸೇವೆ ಮಾಡಿಲ್ಲ ಅಂದ್ರೆ ಸರ್ಕಾರಿ ಸಂಬಳ ಯಾತಕ್ಕೆ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮಗೆ ಜನ 20,000, 25,000, 30,000 ಲಕ್ಷ ಲೀಡರ್ ಗೆಲ್ಲಿಸ್ತಾ ಇದ್ದಾರಲ್ಲ. ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳೇ, ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಬಡ ಜನರಿಗೆ ಸಿಗ್ತಾ ಇದೆಯಲ್ಲೋ ಅಂತ ನೋಡುವಷ್ಟು ನಿಮಗೆ ಟೈಮ್ ಇಲ್ವಾ? ಹಾಗಿದ್ರೆ ಈ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಬೀದರ್ ಜಿಲ್ಲೆಯ ಜನ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಅವಾಗ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕಾಗಿ ನೀವು ಹೋರಾಟ ಮಾಡಬೇಕಾಗುತ್ತೆ. ಅಂತಹ ದಿನಗಳು ದೂರ ಉಳಿದಿಲ್ಲ, ಅತಿ ಸನಿಹವಾಗ್ತಾ ಇದೆ ಈ ಎಲ್ಲ ವ್ಯವಸ್ಥೆಯನ್ನ ನೋಡಿದ್ರೆ. ತಹಶೀಲ್ ಕಚೇರಿಯಲ್ಲಿ ಭ್ರಷ್ಟಾಚಾರ, ಉಪನೋಂದಣಿ ಕಚೇರಿಯಲ್ಲಿ ಭ್ರಷ್ಟಾಚಾರ, CMC ಕಚೇರಿಯಲ್ಲಿ ಭ್ರಷ್ಟಾಚಾರ, ಬ್ರಿಮ್ಸ್ ಅಲ್ಲಿ ಭ್ರಷ್ಟಾಚಾರ, ಬ್ರಿಮ್ಸ್ ಅಲ್ಲಿ ಅವ್ಯವಹಾರ, ಪ್ರತಿಯೊಂದು ಇಲಾಖೆಯಲ್ಲಿ ಅವ್ಯವಹಾರ. ಹಾಗಿದ್ರೆ ಈ ಬೀದರ್ ಜಿಲ್ಲೆಗೆ ಏನಾಗ್ತಾ ಇದೆ? ಭ್ರಷ್ಟಾಚಾರದ ಕೂಪವಾಗೋಗ್ತಾ ಇದೆ. AEE ಮನೆ ಮೇಲೆ ರೈಡ್ ಆಗುತ್ತೆ, ಅವ್ರ ಮನೆ ಮೇಲೆ AD ಮನೆ ಮೇಲೆ ರೈಡ್ ಆಗುತ್ತೆ. ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಈ ಜಿಲ್ಲೆಗೆ ಏನಾಗ್ತಾ ಇದೆ ಅನ್ನೋದೇ ಇಂದಿನ ಯುವಕರು ಕೇಳ್ತಾ ಇದ್ದಾರೆ. ಸರ್, ನಮ್ಮ ಬೀದರ್ ಜಿಲ್ಲೆ ಯಾಕೆ ಹಿಂದುಳಿತಾ ಇದೆ? ಇದಕ್ಕೆ ಹಿಂದುಳಿದ ಭ್ರಷ್ಟ ಅಧಿಕಾರಿಗಳು, ಸರಿಯಾಗಿ ಕೆಲಸ ಮಾಡದ ರಾಜಕಾರಣಿಗಳು, ಎಲ್ಲವೂ ಇದ್ದು ಏನು ಇಲ್ಲದ ಹಾಗೆ ತೋರಿಸ್ಕೊಡುವಂಥವ್ರು. ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಷಿನ್ ಇದೆ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿ ಮುಚ್ಚಿಬಿಟ್ಟಿದ್ದಾರೆ. ಅಂದ್ರೆ ಹಿಂಗೆಲ್ಲ ಆದ್ರೆ ಬೀದರ್ ಜಿಲ್ಲೆ ನಿಜಕ್ಕೂ ಉದ್ಧಾರ ಆಗುತ್ತಾ? ಬೀದರ್ ಜಿಲ್ಲೆಯ ಯುವಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಬೀದರ್ ಜಿಲ್ಲೆ ಉದ್ಧಾರ ಯಾಕೆ ಆಗ್ತಾ ಇಲ್ಲ? ಯಾರ ಹಿತಾಸಕ್ತಿಯ ಕೊರತೆ? ಯಾಕಿಷ್ಟು ಭ್ರಷ್ಟ ಅಧಿಕಾರಿಗಳು ಬೀದರ್ ಜಿಲ್ಲೆಗೆ ಬಂದು ಸೇರ್ಕೋತಾ ಇದ್ದಾರೆ? ಇವೆಲ್ಲವೂ ಗೊತ್ತಿದ್ದು ಇಲ್ಲಿನ ಸಚಿವರು, ಇಲ್ಲಿನ ಶಾಸಕರು, ಇಲ್ಲಿನ ಸಂಸದರು ಯಾಕೆ ಸುಮ್ಮನಿರ್ತಾ ಇದ್ದಾರೆ? ಅದೇ ಯಕ್ಷ ಪ್ರಶ್ನೆಯಾಗಿದೆ. ಬೀದರ್ ಜಿಲ್ಲೆಯ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ. ಪ್ರತಿ ಇಲಾಖೆಯಲ್ಲಿ ಹಗರಣಗಳು, ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಹೀಗಾದ್ರೆ ರೈತರ ಪರಿಸ್ಥಿತಿ, ಬಡವರ ಪರಿಸ್ಥಿತಿ, ಕೂಲಿ ಕಾರ್ಮಿಕರ ಪರಿಸ್ಥಿತಿ ಬೀದರ್ ಜಿಲ್ಲೆಯಲ್ಲಿ ಏನ್ ಆಗಬಾರದು? ಅವರ ತಾಲೂಕು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಷಿನ್ ಇಲ್ಲ ಅಂದ್ರೆ ಆ ರೋಗಿಗಳ ಪರಿಸ್ಥಿತಿ ಏನಾಗ್ಬೇಕ್ರಿ? ಬಡ ರೋಗಿಗಳದು. ಅಲ್ಲಿ ಒಬ್ರು ಪೇಷಂಟ್ ಸಂಬಂಧಿಕರು ನಮ್ಮ ಜೊತೆ ಮಾತನಾಡಿದ್ದಾರೆ ಉತ್ತರ ಕರ್ನಾಟಕ ವಾಹಿನಿ ಜೊತೆಗೆ. ನೋಡಿ ಅವ್ರು ಏನ್ ಮಾತಾಡಿದ್ದಾರೆ. ಈ ಒಂದು ಸುದ್ದಿಯೊಂದಿಗೆ ಈ ಒಂದು ಅವರ ಬೈಟ್ ಅನ್ನ ಕೇಳಿಸ್ಕೊಳ್ಳಿ, ಮತ್ತೆ ಮುಂದಿನ ಸುದ್ದಿಗೆ ಹೋಗೋಣ. ಔರಾದ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ನಾವು ಹೋಗಿದ್ದೀವಿ. ನಾವು ಎಕ್ಸ್ರೇ ತೆಗಿಲಕ್ಕೆ ಹೋಗಿದ್ದೀವಿ ಇವತ್ತು.
ಸ್ಕ್ಯಾನಿಂಗ್ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಒಂದು ಎಕ್ಸ್ರಾ ತೆಗಿಲಕ್ಕೆ ಹೋಗಿದ್ವಿ. ಔರಾದ್ ಹಾಸ್ಪಿಟಲ್ನಲ್ಲಿ ನಾವು ಹೋದ್ರು. ಅವ್ರು 4-5 ದಿವಸ ಆಯಿತು ಬಂದಿದೆ. ನಾವು ತಾಲೂಕು ಆಫೀಸರ್ನಲ್ಲಿ ಕೇಳಿದ್ದೀವಿ, ಯಾಕೆ ಇದೆ 2-3-4-5 ದಿವಸ ಆಯಿತು, ಯಾಕೆ ಬಂದಿದೆ ಅಂದರು. ನಮಗೆ ಗೊತ್ತಿಲ್ಲ, ನೀವು ಹೊರಗಡೆ ಮಾಡ್ಕೊರಿ ಅಂತ ಅಂತಾರೆ. ಯಾರು? ತಾಲೂಕು ಆಫೀಸರು ಮತ್ತು ಸ್ಟಾಫು ಅವ್ರಂತರ ಹೊರಗಡೆ ಮಾಡ್ಕೊರಿ. ಬಡವರು ಜನರು ಹೊರಗೆ ಹೋಗಿ ಹೆಂಗೆ ಮಾಡ್ಕೋತಾರೆ ಸರ್? 2,000-3,000 ರೂಪಾಯಿ ಬೇಕು ಹೊರಗೆ ಎಕ್ಸ್ರಾ ಮಾಡ್ಕೊಳಕ್ಕೆ. ಅಂದರೆ ಎಷ್ಟು ದಿವಸ ಆಯ್ತು ಅಂತ ಇದು ಬಂದಿದ್ದು? 4-5 ದಿವಸ ಆಯ್ತು ಬಂದ ಇದೆ ಅನ್ಲತ್ತಾರ. ಮತ್ತು ಇನ್ನ ಮುಂದೆ 4-5 ದಿನ ಸಿಗಲ್ಲ ರೀ, ನೀವು ಹೊರಗಡೆ ಮಾಡ್ಕೊರಿ ಅಂತ ಅಂತಾರೆ. ಹಾಂ, ಈಗ 8 ದಿವಸ ಬಂದಾಯ್ತು ಅಂದ್ರೆ ಹೆಂಗಿದೆ? ಎದ್ರ ಸೌಂಡ್ ಬಂದದಂತ? ಏನದು ಟೆಕ್ನಿಕಲ್ ಇಶ್ಯೂ ಇದೆ, ಬಂದಿದೆ, ಖರಾಬಾಗಿದೆ ಮಷಿನ್ ಅಂತಾರೆ. ಮಷಿನ್ ಖರಾಬಾಗಿದೆ, 4-5 ದಿವಸ ಆಯಿತು, ಮತ್ತು ಇನ್ನು 4-5 ದಿವಸ ಬೇಕು ಚಾಲು ಆಗ್ಲಕ್ಕಂತ ಹೇಳ್ತಾರೆ. ಮತ್ತು ಬಡವರು ಜನರು ಎಲ್ಲಿಂದ ತರ್ತಾರೆ ಸರ್? 2,000 ರೂಪಾಯಿ 3,000 ರೂಪಾಯಿ ಟ್ಯಾಕ್ಸ್ ಯಾಕೆ ಕಟ್ಲತ್ತಿದ್ದೀವಿ ನಾವು? ಎಲ್ಲರಿಗೆ ಸ್ಟಾಫ್ದವ್ರಿಗೆ ಯಾಕೆ ದುಡ್ಡು ಸ್ಯಾಲ್ರಿ ತಗೊಳತ್ತಾರ ಅವರು? ಇಲ್ಲಾಂದರೆ ಆಸ್ಪತ್ರೆ ಬಂದ್ ಮಾಡಿರಿ, ಎಲ್ಲರ ಹೊರಗಡೆ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಇದೇ ಪದೇ ಪದೇ ಇದೇ ಹಾಲತ್ತಿದೆ ನಮ್ಮ ಔರಾದ್ ಆಸ್ಪತ್ರೆಯಲ್ಲಿ. ಯಾವಾಗ ಇಂಜೆಕ್ಷನ್ ಟಿ ಇಂಜೆಕ್ಷನ್ ಸಿಗಲ್ಲ, ಮತ್ತು ಯಾವುದು ಭೀ ಮೊನ್ನೆ ನಾವು ಟಿ ಇಂಜೆಕ್ಷನ್ ತಗೊಳಕ್ಕೆ ಹೋದ್ರು, ಟಿ ಇಂಜೆಕ್ಷನ್ ಇಲ್ಲ ಅಂದ್ರೆ ಪೆಂಟಪ್ ಇಂಜೆಕ್ಷನ್ ಸಿಗಲ್ಲ, ಆ್ಯಸಿಡಿಟಿ ಟ್ಯಾಬ್ಲೆಟ್ ಸಿಗಲು, ಶುಗರ್ ಟ್ಯಾಬ್ಲೆಟ್ ಸಿಗಲು. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇದೇ ಒಂದು ಸಮಸ್ಯೆ ಇಲ್ಲ, ಸಾಕಷ್ಟು ಸಮಸ್ಯೆ ಇದೆ. ಬಟ್ ಅವರು ಅದ್ರ ಏನು ಸಂಬಂಧಪಟ್ಟವ್ರು ಏನು ಯಾರು ತನಿಖೆ ಮಾಡಂಗಿಲ್ಲ. ಅಲ್ಲಿ ನಾವು ಕೇಳಕ್ಕೆ ಹೋದ್ರು ನಮಗೆ ಬೆದರಿಕೆ ಹಾಕ್ತಾರೆ, ನಾವು ಬೆದರಿಕೆ ಹಾಕ್ಲತ್ತಿದ್ದೇವೆ ಹಿಂಗೆ ಅಂತ ನಮಗೆ ಟಾರ್ಚರ್ ಕೊಡ್ತಾರೆ. ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ನೀವು ಯಾಕೆ ಬರ್ಲತ್ತೀರಿ, ನೀವು ಯಾಕೆ ಕೇಳತ್ತೀರಿ ಅಂತಾರೆ ನಮಗೆ. ನಾವು ಹೋದ್ರು ಯಾರಿಗೆ ನಾವು ಕೇಳಬೇಕು? ಯಾರು ತಾಲೂಕು ಆಫೀಸರ್ಗೆ ಕೇಳಿದ್ರು ನಮಗೆ ಮ್ಯಾಲಿಂದ ಟ್ಯಾಬ್ಲೆಟ್ ಬರಂಗಿಲ್ಲ, ಅದು ಬರಂಗಿಲ್ಲ ಅಂತ ನಮಗೆ ಟಾರ್ಚರ್ ಕೊಡ್ತಾರೆ. ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ನೀವು ಯಾಕೆ ಕೇಳತ್ತೀರಿ ಅಂತಾರೆ. ಖುದ್ದಾಗಿ ನಾನು ಹಾಸ್ಪಿಟಲ್ ಹತ್ರ ಹೋಗಿದ್ದೀನಿ, ನನಗೆ ಒಂದು ಇಂಜೆಕ್ಷನ್ ಒಂದು ಟ್ಯಾಬ್ಲೆಟ್ ಸಿಕ್ಕಿಲ್ಲ. ಮತ್ತು ಬಡವರು ಜನ ಇವತ್ತಿನ ಡೇಟಿನಾಗ ನಾ ಹಾಸ್ಪಿಟಲ್ನಾಗ ಹೋಗಿದ್ದೀವಿ. ಅದು ಒಂದು ಎಕ್ಸ್ರಾ ಸ್ಕ್ಯಾನಿಂಗ್ 4-5 ದಿವಸ ಬಂದದ. ಈಗ ಎಲ್ಲಿ ಹೋಗ್ಬೇಕು ಹೇಳ್ರಿ ಸರ್? ಏನು ಒತ್ತಾಯ ಮಾಡ್ತೀರಿ ಹಿಂಗೆ ಮಾಡೋದು? ಒತ್ತಾಯ ಏನು ಬಿಲ್ಲ. ಇಂಥ ಎಲ್ಲ ಅಧಿಕಾರಿಗಳಿಗೆ, ತಾಲೂಕು ಆಫೀಸರ್, ನಾವು ಜಿಲ್ಲಾ ಅಧಿಕಾರಿಗಳಿಗೆ ಹೇಳ್ತೀವಿ, ಆ್ಯಕ್ಷನ್ ಇಮಿಡಿಯೇಟ್ ಆಗಿ ತಗೋಬೇಕು. ಯಾಕಂದರೆ ಬಡವ್ರ ಜನರು ಇರ್ತಾರೆ. ಇಂಥ ತಾಲೂಕು ಆಫೀಸರಿಗೆ ಸಸ್ಪೆಂಡ್ರ ಮಾಡಿರಿ, ಇಲ್ಲಾಂದ್ರೆ ಟ್ರಾನ್ಸ್ಫರ ಮಾಡಿ ದಯವಿಟ್ಟು. ಸಾಕಷ್ಟು ಟಾರ್ಚರ್ ಆಗಿದೆ ಔರಾದ್ ಹಾಸ್ಪಿಟಲ್ನಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಬಬ್ಲು ಶಾ.